ಹಾಯ್ ಫ್ರೆಂಡ್ಸ್, ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಟೈಮ್ ಗಂಟೆ ಹೊಡಿತಾ ಇದೀವಿ. ಗಂಟೆ 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 ಹೊಡಿತಾ ಇದೀವಿ. ಏನು ಮಾಡ್ತಾ ಇದೀವಿ ಅಂದರೆ ಇವತ್ತು ಟಿ ವಿ ಸೌಂಡ್ ಕಡಿಮೆ ಮಾಡೋ, ಪಾಸ್ ಮಾಡು. ವಿಡಿಯೋ ಮಾಡ್ತಾ ಇಲ್ವಾ? ಮ್ಯೂಟ್ ಮಾಡು. ಮ್ಯೂಟೇ ಮಾಡಿರೋದು. ಮ್ಯೂಟ್ ಅಲ್ಲೇ ಪಾಸ್ ಮಾಡು ಮಂಗ. ಹಾಂ, ಏನು ಮಾಡ್ತಾ ಇದೀವಿ ಅಂದರೆ ಟೈಮ್ ಎಷ್ಟಾಯ್ತು ಇವಾಗ? ಟೈಮು 11 ಗಂಟೆ ಆಗಿದೆ. ನೈಟು 11 ಗಂಟೆ ಆಗಿದೆ. ಇವತ್ತು ನೈಟ್ ಶಿಫ್ಟ್ ಮಾಡ್ತಾ ಇದೀವಿ, ಯಾಕಂದರೆ ಅರ್ಜೆಂಟ್ ಬ್ಲೌಸ್ ಕೊಡೋದಿತ್ತು. ಹಾಗಾಗಿ ನೈಟ್ ಶಿಫ್ಟ್ ಮಾಡ್ತಾ ಇದೀವಿ. ಅಂದರೆ ಕಟಿಂಗ್ ಇಲ್ಲ. ಮೊಬೈಲ್ ಹೊಡ್ಕೊಂಡು ಕೂತಿರ್ತಾರೆ, ನೈಟ್ ಶಿಫ್ಟ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ನಾವು ಫಸ್ಟೇ ಒಂದು ಗಣರಾಜ್ಯೋತ್ಸವದ ಲೀವ್ ಹೋಗಿದ್ದೆ ಅಂತ ಬಾಯ್ ಪಡ್ಕೊಂತ ಇದ್ವಿ. ಇವ್ರದ್ದು ಬೇರೆ ಒಂದು ಸಣ್ಣ ಬಂದಾಗಿರೋದು. ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ಡೇ ಟೈಮು ಆನ್ಲೈನ್ ಕ್ಲಾಸ್ ಹಾಕಿಲ್ಲ ಅಂದರೆ, ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಅಂದರೆ, ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ಅಂದರೆ ರಿಪ್ಲೈನೇ ಮಾಡಲ್ಲ. ಎಷ್ಟಪ್ಪ ಇವ್ರಿಗೆ ಜಂಬ ಅಂತೀರಾ ಅಲ್ವಾ? ಫೋನ್ ಇಟ್ಕೊಂಡ್ರೆ ಫೋನಲ್ಲೇ ಇರ್ತಾಳೆ ಅಂತಾರೆ. ಇವಾಗ ನೈಟ್ ಡ್ಯೂಟಿ ಮಾಡ್ತಾಯಿದ್ರೆ ನನಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ಒಂದು ರಜಾನ ಎಂಜಾಯ್ ಮಾಡೋಕ್ಕೆ ಬಿಡಲ್ಲ ಅಂತ ಕಂಪ್ಲೇಂಟು. ಎಲ್ಲರೂ ಕಂಪ್ಲೇಂಟ್ ಮಾಡ್ತಾಯಿದ್ರೆ ನಾನು ಏನು ಮಾಡೋದು ಅಲ್ವಾ? ಇರೋದು 2 ಕೈ 2 ಕಾಲು. ಆಮೇಲೆ ಬಾಗ್ಲು ಹಾಕೊಂಡು ಮಲ್ಕೊಂಡ್ರೆ ಯಾರು ಕೊಡ್ತಾರೆ? ನೋಡಿ, ಇವಾಗ ಈ ಕೆಲಸ ಕೊಟ್ಟಿದ್ದೆ. ಆ್ಯಕ್ಚುಲಿ ಏನು ಕೆಲಸ ಅಂದರೆ ಇದ್ದು ಟ್ರಿಮ್ಮಿಂಗ್ ಆಪ್ಷನ್ ಆಫ್ ಮಾಡಿದ್ದೆ, ಹಾಗಾಗಿ ಟ್ರಿಮ್ಮಿಂಗ್ ಮಾಡೋಕ್ಕೆ ಅಂತೇಳಿ ಕೊಟ್ಟಿದ್ದೆ. ಮತ್ತು ಇವತ್ತು ಸ್ಯಾಟರ್ಡೆ ಅಲ್ವಾ, ನಾಳೆ ಸಂಡೇ, ನಾಳೆ ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು, ಹೋಗಬೇಕಿತ್ತು. ಹಾಗಾಗಿ ಸ್ವಲ್ಪ ವರ್ಕ್ ಮಾಡೋದು ಜಾಸ್ತಿ ಇತ್ತು. ಇವಾಗ ಬೆಳಗ್ಗೆಯಿಂದ ಇದೊಂದೇ ಬ್ಲೌಸ್ ವರ್ಕ್ ಆಗಿರೋದು. ನೋಡಿ, ಇದೊಂದೇ ಬ್ಲೌಸ್ ಬೆಳಗ್ಗೆಯಿಂದ ವರ್ಕ್ ಆಗಿರೋದು. ಈಗ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಮದುವೆದು ಬ್ಲೌಸಸ್ಗಳು ಜಾಸ್ತಿ ಇದೆ. ಒಂದು 4-5 ವೆಲ್ವೆಟ್ ಬ್ಲೌಸು ವರ್ಕ್ ಮಾಡಬೇಕಿತ್ತು, ಬಟ್ ಆಗಿರೋದು ಒಂದು ಆಗಿದೆ. ಇವಾಗ ಒಂದು ಹಾಕಿದ್ದೀವಿ. ನೈಟು 11 ಗಂಟೆ ಆಗಿದೆ. ಇದು ಇವಾಗ ತಾನೇ ಸ್ಲೀವ್ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೂ ಬ್ಯಾಕು ಫ್ರಂಟು ಏನೂ ಆಗಿಲ್ಲ. ಅದು ಮುಗಿಯೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದು ಮುಗಿಯೋ ಅಷ್ಟರಲ್ಲಿ ನಾನು ಇವತ್ತು ಎಷ್ಟೆಷ್ಟು ಮಾತು ಕೇಳಬೇಕು ಅದು ಗೊತ್ತಿಲ್ಲ ಅಲ್ವಾ? ಏನು ಕೇಳಿ, ಏನು ನ್ಯೂಸು ಬದಲಾವಣೆ ಏನು ಇಲ್ವಲ್ಲ? ಹೋಗು ಅಲ್ಲಿ ಬಿಡ್ಬೋದ? ನೋಡಿ, ನಮ್ಮ ಕಮಿಟ್ಮೆಂಟ್ಗಳು ನಾವು ಮಾಡಲೇಬೇಕು. ಇವಾಗೇನು ಭಯ ಆಗುತ್ತೆ ನೈಟಲ್ಲಿ ಒಬ್ಬಳೇ ಇರೋಕ್ಕೆ ಅಂತ ಕರ್ಕೊಬಂದು ಕೂರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಮಾತಾಡ್ತಾರೆ ಅಲ್ವಾ? ಎಲ್ಲರ ಹತ್ರನೂ ಒಂದೊಂದು ಮಾತು ಕೇಳಬೇಕು, ಏನು ಮಾಡೋಂಗಿಲ್ಲ. ಬನ್ನಿ, ಇವಾಗ ಇನ್ನೊಂದು ಬ್ಲೌಸ್ ಆಗ್ತಾಯಿದೆ. ಇದು ಈಗ ಮಾಡ್ತಿರೋ ಬ್ಲೌಸು ಡಿಫ್ರೆಂಟಾಗಿದೆ, ತುಂಬ ಡಿಫ್ರೆಂಟಾಗಿದೆ. ತೋರಿಸ್ತೀನಿ, ನಿಮಗೆ ಸರಿಯಾಗಿ ಕಾಣಿಸ್ತಿಲ್ಲ, ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಬ್ಲ್ಯಾಕ್ ಕಲರ್ ವೆಲ್ವೆಟ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು ನೆಟ್ ಯೂಸ್ ಮಾಡಿದ್ದೀನಿ. ಒಂದು 4 ಕಲರು ನೆಟ್ ಯೂಸ್ ಮಾಡಿದ್ದೀನಿ. ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋ ಥರ. ಬಟ್ ಗೋಲ್ಡನ್ ಜರಿ ಥ್ರೆಡ್ಡಲ್ಲೇ ವರ್ಕ್ ಮಾಡ್ತಿರೋದು. ಅದರಲ್ಲಿ ನಾನು ನೆಟ್ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಈಗ ಗೊತ್ತಿಲ್ಲ, ನಾಳೆ ಅಷ್ಟರಲ್ಲಿ ಅಟ್ಲೀಸ್ಟ್ ಒಂದು 3 ಆದರೂ ವರ್ಕ್ ಮಾಡಬೇಕು ಅಂತ ಇರೋದು ವೆಲ್ವೆಟ್ ಬ್ಲೌಸ್ ಮೇಲೆ. ಇದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಇದು ಫುಲ್ ಕಂಪ್ಲೀಟ್ ಮಾಡ್ತೀನ ಅಥವಾ ಅರ್ಧಕ್ಕೆ ಹೋಗ್ತೀನ ಮನೆಗೆ, ಅದು ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ. ಅಟ್ಲೀಸ್ಟ್ ನೋಡೋಣ, ಇದೆರಡು ಸ್ಲೀವ್ಸ್ ಮುಗಿಸೋಣ ಅಂತ. ಬೆಳಗ್ಗೆ ಬೇಗ ಒಂದು 6 ಗಂಟೆಗೆ ಬಂದರೆ ಬ್ಯಾಕು ಫ್ರಂಟು ಹಾಕ್ಬೋದು. ನೋಡೋಣ. ಇದೊಂದು ಬ್ಲೌಸು ಕೊಡಬೇಕಿತ್ತು ಇವತ್ತು, ತೊಗೊಂಡೋಗಕ್ಕೆ ಬರ್ತೀನಿ ಅಂತ ಹೇಳಿದರು. ಸೊ ಬಂದಿಲ್ಲ, ಇವತ್ತು ಬರಲಿಲ್ಲ. ನಾಳೆನೂ ಕೂಡ ನಾನು ಇರಲ್ಲ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಇದ್ರದ್ದೊಂದು ಸ್ಯಾರಿದೊಂದು ಇದು ಕುಚ್ಚು ಹಾಕೋಕ್ಕೆ ಅಂತ ಹೇಳ್ಕೊಟ್ಟಿದ್ರು. ಅದನ್ನು ಕೂಡ ಅರ್ಜೆಂಟಲ್ಲಿ ಕುಚ್ಚು ಹಾಕ್ಸಿ ತೊಗೊಬಂದಿಟ್ಟೆ. ಅವರು ಬರಲಿಲ್ಲ ತಗೊಂಡೋಗೋಕ್ಕೆ. ಆಮೇಲೆ ಇದೊಂದು ಗೌನ್ ಸ್ಟಿಚ್ ಮಾಡಿದ್ವಿ, ಅವ್ರಿಗೂ ಕೊಡಬೇಕಿತ್ತು ಇವತ್ತು ಬೇಕು ಅಂದಿದ್ರು. ಅವರು ಕೂಡ ಬರಲಿಲ್ಲ. ನಾನು ನಾಳೆ ಇರಲ್ಲ, ಗೊತ್ತಿಲ್ಲ ನಾಳೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ. ಇದು ಈ ಥರ ಮೇಲ್ಗಡೆ ಬ್ಲೌಸ್ ಪೀಸ್ನ ಮೇಲ್ಗಡೆ ಕೊಟ್ಟು ಸ್ಟ್ಯಾಂಡಿಂಗ್ ಬಕ್ ಮಾಡಿಬಿಟ್ಟು ಗೌನ್ ಸ್ಟಿಚ್ ಮಾಡಿರೋದು. ನೋಡಿ, ಇದೊಂದು ಬ್ಲೌಸ್ ರೆಡಿಯಾಗಿದೆ. ಎಂಗೇಜ್ಮೆಂಟ್ದು ಈ ಥರ. ಇಲ್ಲಿಗೆ ನಾನು ಲಾಸ್ಟ್ ಇನ್ನೊಂದು ಬ್ಲೌಸ್ ಮಾಡಿದ್ದು ನೆಟ್ ಕೊಟ್ಟಿದ್ದೆ, ಇದಕ್ಕೆ ನೆಟ್ ಕೊಟ್ಟಿಲ್ಲ, ಹಾಗೆ ಮಾಡಿರೋದು. ಈ ಥರ ಇದೆ ಡಿಸೈನು. ನೋಡಿ, ಈ ಥರ ಇದೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಫ್ರಂಟಲ್ಲಿ ಒಂದು ಸೈಡು ಈ ಥರ. ಇವ್ರದ್ದು ಟೋಟಲು 6 ಬ್ಲೌಸ್ ಇತ್ತು. ಇನ್ನು ಎಲ್ಲದು ಬ್ಲೌಸಸ್ನ ಅವರು ಹೋಗ್ಸೋಕ್ಕೆ ತಗೊಂಡೋಗಿದ್ದಾರೆ. ಎಲ್ಲ ರೆಡಿ ಆಗಿದೆ. ಇದಕ್ಕೆ ಈ ಥರ ಸಿಂಪಲ್ಲಾಗಿ ಈ ಥರ ವರ್ಕ್ ಮಾಡಿರೋದು.
ಸ್ಯಾರಿಗೆ ತೋರಿಸಿದ್ನಲ್ಲ ಆವಾಗಲೇ ಬ್ಲೌಸು, ಆ ಸ್ಯಾರಿಗೆ ಈ ಥರ ಕ್ರೋಶ ಕುಚ್ಚು ಹಾಕಿಸಿ ರೆಡಿ ಮಾಡಿಟ್ಟಿದ್ದೀನಿ. ಈ ಬ್ಲೌಸು 3D ಡಿಸೈನು ತುಂಬಾ ಚೆನ್ನಾಗಿ ಬಂತು. ಮತ್ತು ಏನಂದರೆ ನಾನು ಒಂದು 4 ಕಲರ್ ನೆಟ್ ಕ್ಲಾತ್ನ ಆ್ಯಡ್ ಮಾಡಿ ನಾನು ಇದು ಡಿಸೈನ್ ಮಾಡಿರೋದು. ಈ ರೀತಿ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಪೀಸ್ ಮೇಲೆ ಈ ಥರ ವರ್ಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಅದು 3D ಡಿಸೈನು. ಫಿನಿಶ್ ಆಯಿತು ಬ್ಲೌಸು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ ನಾನು. ಇದನ್ನು ನಾನು ಕಂಪ್ಲೀಟ್ ಮಾಡಿ ಹೋಗೋಷ್ಟರಲ್ಲಿ ಎಷ್ಟು ಗಂಟೆ ಆಯಿತು? ರಾತ್ರಿ 2 ಗಂಟೆ ಆಯಿತು. 2 ಗಂಟೆಲಿ ಹೋದ್ವಿ. ಅಂದರೆ ಸ್ಲೀವ್ಸು, ಫ್ರಂಟು, ಬ್ಯಾಕು ಎಲ್ಲನೂ ಮುಗಿಸಿದ್ವಿ. ಅದು ಮುಗಿಯೋ ಅಷ್ಟರಲ್ಲಿ 2 ಗಂಟೆ ಆಯಿತು ನೈಟು. 2 ಗಂಟೆಲಿ ಹೋದ್ವಿ ಮನೆಗೆ. ಈ ಡಿಸೈನು ಆ್ಯಕ್ಚುಲಿ ಹ್ಯಾಂಡ್ ವರ್ಕಲ್ಲಿ ಮಾಡ್ತಿದ್ರು. ಹ್ಯಾಂಡ್ ವರ್ಕಲ್ಲಿ ನೋಡಿದ್ದೀನಿ ನಾನು ಈ ಡಿಸೈನ್ ಮಾಡಿರೋದು. ಇವಾಗ ಮೆಷಿನ್ ವರ್ಕಲ್ಲೂ ಕೂಡ ಟ್ರೈ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಬರ್ತಾಯಿದೆ. ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಟ್ರೈ ಮಾಡಿದಾಗ ನಮ್ಮ ಡಿಸೈನ್ಗಳನ್ನ ಇಷ್ಟಪಡ್ತಾರೆ, ಮತ್ತು ಅದೇ ಥರ ಡಿಸೈನ್ಸ್ಗಳನ್ನ ಕೇಳ್ತಾರೆ ತುಂಬ ಜನ. ಹಾಗಾಗಿ ಹೊಸದಾಗಿ ಟ್ರೈ ಮಾಡ್ತಾಯಿರಿ. ಸುಮ್ಮನೆ ಯಾವುದೋ ಒಂದು ಸಿಂಪಲ್ಲಾಗಿ ಒಂದು ಡಿಸೈನ್ ಹಾಕೋದು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆದಷ್ಟು ಈ ಥರ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಇವಾಗಿನ ಜನ್ರೇಷನಲ್ಲಿ ಏನಾದರೂ ಹೊಸದು ಹುಡುಕ್ತಾ ಇರ್ತಾರಲ್ವ, ಸೊ ಹಾಗಾಗಿ ಹೊಸ್ದಾಗಿ ಟ್ರೈ ಮಾಡ್ತಾಯಿರಿ. ನೋಡಿ ಇವಾಗ ಫಿನಿಶ್ ಆಯಿತು. ಇವಾಗ ಸ್ಲೀವ್ಸ್ ಎಲ್ಲ ಫಿನಿಶ್ ಆಗಿದೆ. ಬ್ಯಾಕ್ ಹಾಕ್ತಾಯಿದ್ದೀನಿ. ಬ್ಯಾಕು ಫ್ರಂಟು ಹಾಕಿ ನಾನು ಮನೆಗೆ ಹೋಗಿದ್ದು. ಹಾಯ್ ಫ್ರೆಂಡ್ಸ್, ನಾನು ನೆನ್ನೆ ಫುಲ್ಲು ಬ್ಲ್ಯಾಕ್ ಕಲರ್ದು ಇದು ಕಂಪ್ಲೀಟ್ ಮಾಡಿ ಹೋದೆ. ನೋಡಿ ಯಾವ ಥರ ಇದೆ ಅಂತೇಳಿ ಡಿಸೈನು. ತುಂಬಾ ಚೆನ್ನಾಗಿ ಬಂತು. 3D ಡಿಸೈನು ತುಂಬ ಚೆನ್ನಾಗಿದೆ. ಬ್ಯಾಕಲ್ಲಿ ನೆಕ್ಕು ಸಿಂಪಲ್ ಆಗಿದ್ರೂ ಇದು ಸ್ಟಿಚ್ ಮಾಡಿಸಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಮೇಲೆ ಇದನ್ನು ಸ್ಟಿಚ್ ಮಾಡಿಸಿ ಹಾಕೊಂಡಾಗ ತುಂಬ ಏನಂದರೆ ತುಂಬ ಗ್ರ್ಯಾಂಡ್ ಆಗಿದ್ದಷ್ಟು ಜಿಗಿ ಅಂತ ಇರುತ್ತೆ. ತುಂಬ ಸ್ಯಾರಿಗಳಿಗೂ ನಾವು ವೇರ್ ಮಾಡೋಕ್ಕಾಗಲ್ಲ. ಈ ಥರ ಇದ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಮತ್ತು ರೆಡ್ ಕಲರ್ ಒಂದು ಎರಡು ಫಿನಿಶ್ ಆಯಿತು. ಬೆಳಗ್ಗೆ 6 ಗಂಟೆಗೆ ಬಂದು ಬೇಗ ಹಾಕೋಣ ಇನ್ನೊಂದು ಬ್ಲೌಸು, ಅಟ್ಲೀಸ್ಟ್ ಒಂದಾದರೂ ಇನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಇವತ್ತು ಸಂಡೇ ಅಲ್ವಾ. ನಾನು ಇವತ್ತು ಎದ್ದಿದ್ದೇನೆ 9 ಗಂಟೆ ಆಗಿತ್ತು. ಯಾಕಂದರೆ ರಾತ್ರಿ ಹೋಗಿದ್ದು 2 ಗಂಟೆಗೆ. ಇಲ್ಲಿಂದ ಹೊರಟಾಗಲೇ 2 ಗಂಟೆ ಆಗಿತ್ತು. ನಾವು ಮನೆಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ನಿದ್ರೆ ಬರ್ತಾಯಿತ್ತು. ಹಾಗಾಗಿ ನಾನು ಬೆಳಗ್ಗೆ ಎದ್ದಿದ್ದೆ 9 ಗಂಟೆ. 9 ಗಂಟೆಲಿ ಎದ್ದು ಆವಾಗ ಕಾಫಿ ಕುಡಿದು ನಾನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಎಷ್ಟು 10 ಗಂಟೆ ಆಗಿತ್ತು. ಎಲ್ಲ ಬಂದು ನಾನು ಸ್ಟಾರ್ಟ್ ಮಾಡೋಷ್ಟು 10 ಗಂಟೆ ಆಗಿತ್ತು. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾಯಿದೆ ಡಿಸೈನು. ಬಟ್ ವೆಲ್ವೆಟ್ ಕ್ಲಾತ್ ಅಲ್ಲ, ವೈಟ್ ಕಲರ್ ಕ್ಲಾತ್ ಮೇಲೆ, ನಾರ್ಮಲ್ ಸಿಲ್ಕ್ ಕ್ಲಾತ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಮಲ್ಟಿ ಕಲರ್ ಥ್ರೆಡ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಡಿಸೈನು. ಅದನ್ನು ತೋರಿಸ್ತೀನಿ. ಅದನ್ನು ಮುಗಿಸಿ ನಾನು ಹೊರಗಡೆ ಹೋಗೋದಿದೆ ಇವತ್ತು. ಹಾಗಾಗಿ ಅದೊಂದು ಅರ್ಜೆಂಟ್ ಮುಗಿಸೋಣ ಅಂತ ಬಂದಿದ್ದೀನಿ. ಬೆಳಗ್ಗೆನೇ ಇನ್ನೂ ಟಿಫನ್ ಮಾಡಿಲ್ಲ. ಮನೆಗೆ ಹೋಗಿ ಟಿಫನ್ ಮಾಡ್ಕೊಂಬರ್ಬೇಕು. ಯಾವುದೋ ಇನ್ನೊಂದು ಫಂಕ್ಷನ್ ಇದೆ. ಮೊನ್ನೆ ನಾನು ನಿಮಗೆ ಗೋಲ್ಡನ್ ಕಲರ್ದು ಲೆಹೆಂಗಾ ಸ್ಟಿಚ್ ಮಾಡಿರೋದು ತೋರಿಸಿದ್ನಲ್ವಾ, ಅದು ತೋರಿಸಿದ್ನ ಇವಾಗ ಗೊತ್ತಿಲ್ಲ. ಅದು ಅವರು ಮಗು ಆ ಹುಡುಗಿದು ಫಂಕ್ಷನ್ ಇದೆ. ಅಲ್ಲಿ ಒಂದು ಸ್ವಲ್ಪ ಅಟೆಂಡ್ ಮಾಡ್ಕೊಂಡು ಆಮೇಲೆ ಹೋಗಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಡಿಸೈನ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ. ನಾನು ಥ್ರೆಡ್ಡು ಮಲ್ಟಿ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಬೇರೆ ಬೇರೆ ಸ್ಯಾರೀಸಿಗೆಲ್ಲ ವೇರ್ ಮಾಡ್ಬೋದು. ಅಂದರೆ ಒಂದು 2-3 ಸ್ಯಾರಿಗೆ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರ್ತಾಯಿದೆ ಡಿಸೈನ್ ಇದು. ಸ್ಲೀವ್ ಕೂಡ ಗ್ರ್ಯಾಂಡ್ ಆಗಿದೆ ಇದ್ರದ್ದು ಸ್ಲೀವ್ಸು. ಸೊ ಹಾಗಾಗಿ ಮಧ್ಯಾಹ್ನ ಮೇ ಬಿ ಒಂದು 2 ಗಂಟೆವರೆಗೂ ಇದೇ ಆಗುತ್ತೆ ಅನಿಸುತ್ತೆ. ಏನಪ್ಪ ಅಂತಂದರೆ ಇವಾಗ ಅಂಕಲ್ ಇಲ್ಲದೆ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ಗಳು. ಅಂದರೆ ಬ್ಲೌಸಸ್ಸು ವರ್ಕ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ನೋಡಬೇಕು ಇನ್ನು 1 ವಾರ 15 ದಿನದಲ್ಲಿ ಯಾರೋ ಇನ್ನೊಬ್ಬರು ಬರ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ. ಅಂದರೆ ಅವರು 2 ಕಡೆ ಮಾಡ್ತಾರೆ, ಇಲ್ಲಿ ಅಲ್ಲಿ 2 ಕಡೆನೂ ಮಾಡ್ತಾರೆ ಅಂತ ಹೇಳಿದರು. ನೋಡೋಣ. ಅವ್ರು ಬಂದು ಚೆನ್ನಾಗೂ ಮಾಡ್ತಾರೆ ಅಂತ ಹೇಳಿದ್ದಾರೆ.
ಅವ್ರು ಬಂದು ಅವ್ರು ನಮ್ಗೆ ಅಡ್ಜಸ್ಟ್ ಆಗಿ ಬಂದರೆ ಸಾಕು, ಬೇಗ ಬೇಗ ಆಗುತ್ತೆ ಕೆಲಸಗಳು ವರ್ಕ್ದು. ಇವಾಗ ಇದು ಒಂದೇ ಮಿಷಿನಲ್ಲಿ ಮಾಡ್ತಾಯಿದ್ದೀನಿ ಎಲ್ಲನೂ ಕೂಡ. ಇನ್ನೂ ಒಂದು ಆ್ಯಕ್ಚುಲಿ ಅವತ್ತು 2 ಟೈಲರಿಗೆ ನಾನು ಮಾಡಿಕೊಟ್ಟಿದ್ದಷ್ಟೇ. ಇನ್ನೂ ಒಂದು ನನ್ನದೇ ಕಸ್ಟಮರ್ದು ಇನ್ನೂ 2 ಬ್ಲೌಸು ಮಾಡಬೇಕು. ರಾಲ್ಸನ್ ಮಿಷಿನ್ ಮೇಲೆ ಕುತ್ಕೊಳ್ಳೋಕ್ಕೇ ಟೈಮ್ ಸಿಗ್ತಿಲ್ಲ, ಅಷ್ಟೂ ಬ್ಯುಸಿ ಇದ್ದೀನಿ. ಅಂದರೆ ಕಟಿಂಗ್ ಮಾಡೋದೇ ಕೆಲಸ ಅಷ್ಟೊಂದಿದೆ, ಆಗ್ತಾಯಿಲ್ಲ. ನೋಡಬೇಕು, ಅದರಲ್ಲಂತೂ ಕುತ್ಕೊಂಡು ನಾನು ಮಾಡೋ ಅಷ್ಟು ಫ್ರೀ ಅಂತೂ ಇಲ್ಲವೇ ಇಲ್ಲ. ಇನ್ನೊಬ್ಬರು ಬಂದರೆ ಸಾಕು, ನಾನು ಅದನ್ನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಮೊನ್ನೆ ಒಬ್ಬರು ಕಾಲ್ ಮಾಡಿದರು, ಬರ್ತೀವಿ ಮಂಡೇ ಬಂದು ನೋಡ್ಕೊಂಡು ಹೋಗ್ತೀವಿ ಅಂತೇಳಿ. ಅವರು ಕೂಡ ಬರಲಿ, ನೋಡೋಣ. ಅಡ್ಜಸ್ಟ್ ಆದರೆ ನಮಗೂ ಅಡ್ಜಸ್ಟ್ ಆದರೆ ಓಕೆ, ಕಂಟಿನ್ಯೂ ಮಾಡೋಣ. ಇವಾಗ ಇವತ್ತಿಂದು ಇಷ್ಟು ಬ್ಲಾಗು. ನಾನು ಇದೊಂದು ಫಿನಿಷ್ ಮಾಡಿದ ಮೇಲೆ ಸ್ಲೀವ್ಸ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ. ಫಿನಿಶ್ ಮಾಡಿಕೊಂಡು ಹೊರಗಡೆ ಹೋಗಬೇಕು, ಓಕೆನಾ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಓಕೆನಾ. ಥ್ಯಾಂಕ್ ಯು.